ಸಾಮಾನ್ಯ ಜನ ಕೂಡ ನಿಮ್ಮ ಒಂದು ಹೋರಾಟವನ್ನು ತಲೆ ಕೆಡಿಸ್ಕೊಂಡಿಲ್ಲ. ನನ್ನ ಮಿಸಸ್ ಕೂಡ ಸಪೋರ್ಟ್ ಮಾಡ್ತಾಳೆ, ಬಟ್ ಅವರಿಗೆ ಪ್ರಾಣಭೀತಿ. ಯಾಕಂದರೆ ನನ್ನ ಮೇಲೆ ಸಾಕಷ್ಟು ಹಲ್ಲೆಗಳಾಗ್ತವೆ. ಕಳೆದ 20 ವರ್ಷಗಳಿಂದ 30 ಲಕ್ಷಕ್ಕೂ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ದೇವೇಗೌಡರಲ್ಲಿ ಅವ್ರ ಸ್ವಂತ ಮನೆಯಲ್ಲಿ 2 ಗಂಟೆ ಹೊತ್ತು ಕೂರಿಸ್ಕೊಂಡು ಹೇಳಿದ್ದೀನಿ ದೇವೇಗೌಡರಿಗೆ. ಅದ್ರ ಜೊತೆಗೆ ಎಲ್ಲ ಜಲಾಶಯಗಳು ನಮ್ಗೆ ಹಂಚಿಕೆ ಮಾಡಿರೋ ನೀರನ್ನ ಸಂಗ್ರಹಣೆ ಮಾಡ್ಕೊಳ್ಳೋಕ್ಕೆ ಈಗ ತುಂಗಭದ್ರಾ ಡ್ಯಾಮಲ್ಲಿ 30 TMC ಅಷ್ಟು ಹೂಳು ತುಂಬಿಕೊಂಡಿದೆ, ಆಲ್ಮಟ್ಟಿಯಲ್ಲಿ ತುಂಬಿಕೊಂಡಿದೆ, ತುಂಗಭದ್ರಾ ಡ್ಯಾಮಲ್ಲಿ ತುಂಬಿಕೊಂಡು ಬೇರೆ ಬೇರೆ ಅಪ್ಪರ್ ತುಂಗಾದಲ್ಲಿ ತುಂಬಿಕೊಂಡಿದೆ. ಈ ಥರ ಹೆಚ್ಚು ಕಡಿಮೆ ನನ್ನ ಅಂದಾಜು 80ರಿಂದ 100 TMC ಅಷ್ಟು ನಮ್ಗೆ ಹಂಚಿಕೆ ಆಗಿರೋದ್ರಿಂದ ಶೇಖರಣೆ ಮಾಡ್ಕೊಳಕ್ಕಾಗದೆ ಮುಂದೆ ಕರ್ಕೊಂಡು ಹೋಗ್ತದೆ. ಅದರಲ್ಲಿ ನಮ್ಗೇನು ಸ್ಕೀಮ್ ಎ ಸ್ಕೀಮ್ ಬಿ 907 TMCಯಲ್ಲಿ ನಾವು ಬಳಕೆ ಮಾಡ್ಕೊಳಕ್ಕಾಗದೆ ಹಂಚಿಕೆ ಮಾಡಿರ್ತಕ್ಕಂತಹ ಏನು ಟ್ರಿಬ್ಯುನಲ್ ಹಂಚಿಕೆ ಮಾಡಿದ್ವಿ ಫೈನಲ್ ಬ್ರಿಜೇಶ್ ಕುಮಾರ್ ಟ್ರಿಬ್ಯುನಲ್ಲು, ಆ 170ರಿಂದ 180 TMCಯನ್ನ ನಮ್ಮ ಬಯಲುಸೀಮೆಗೆ ಹರಿಸ್ತಕ್ಕಂತಹ ಯೋಜನೆಯನ್ನ ಕೇಂದ್ರ ಸರ್ಕಾರ ಆಲ್ಮಟ್ಟಿ ಡ್ಯಾಮಿಂದ ತುಂಗಭದ್ರಾಗೆ ಹಾಕ್ಲಿಕ್ಕೆ ಒಂದು ಯೋಜನೆ ರೂಪಣೆ ಮಾಡಿದ್ದಾರೆ. ನಾನು ಇದನ್ನೇ ಇಟ್ಕೊಂಡು 40 ಜನ ಸಂಸದರಿಗೆ 2016ರಲ್ಲೇ ಹೋಗಿ ಹೇಳಿದ್ದೀನಿ. 2 ಲಕ್ಷ ರೂಪಾಯಿ ಕಳ್ಕೊಂಡು ಅಲ್ಲೇ ಡೆಲ್ಲಿಯಲ್ಲಿದ್ದು ಪ್ರಧಾನ ಮಂತ್ರಿಯಿಂದ ಹಿಡಿದು ಅಲ್ಲೇ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. 2 ಸಲ ಹೋಗಿದ್ದೀನಿ. ಅರಣ್ಯ ರೋಧನ ಪ್ರತಿಯೊಬ್ಬರಿಗೂ DK ಸುರೇಶ್ ಈತ ಕೂಡ ಇವ್ರ ತಮ್ಮನಿಗೂ DK ಶಿವಕುಮಾರ್ ತಮ್ಮನಿಗೂ ಕೊಟ್ಟಿದ್ದೀನಿ. 2016ರಲ್ಲಿ ಹೋಗಿದ್ದೀನಿ, 2017ರಲ್ಲಿ ಹೋಗಿದ್ದೀನಿ. ಒಂದೊಂದ್ಸಲ 2 ಲಕ್ಷ ಖರ್ಚು ಮಾಡ್ಕೊಂಡು ಒಂದು ತಿಂಗಳಿದ್ದು ಅವ್ರ ಕಾಲ್ ಬಿದ್ದು ಕೊಟ್ಟು ಬಂದ್ರೆ ಏನು ಒಬ್ಬ ಜನಸಾಮಾನ್ಯ ಏನ್ ಮಾಡ್ಬೇಕು ಹೇಳಿ? ಶಕ್ತಿ ಮೀರಿ ಅಂತಲ್ಲ, ಏನ್ ಬೇಕೋ ನಾನು ಎಲ್ಲಾ ಸರ್ವಸ್ವನ್ನ ಕಳ್ಕೊಳಕ್ಕೂ ನಾನು ಸಿದ್ಧ ಇದ್ದೀನಿ. ನನ್ನ ರೈತ ಕುಲವನ್ನ ಯಾರಾದ್ರೂ ಸರ್ವನಾಶ ಆದ್ರೂ ಪರವಾಗಿಲ್ಲ, ಮುಂದಿನ ಪೀಳಿಗೆಗೆ ನೀರ್ ಬೇಕು ಅಂತ ನೋಡಿ. ಇಲ್ಲಿವರೆಗೂ 1000 ಅಡಿ ಹೋದ್ರೂ ನೀರಿಲ್ಲ ಅಂತ ಹೇಳಿದ್ರೆ, ಮೊನ್ನೆ 2021 ಮಳೆ 1500 ಮಿಲಿಮೀಟರ್ ಈ ಭಾಗದಲ್ಲಿ ಬರ್ತಾ ಇದ್ರೆ ಈಗ ಕುಡಿಯೋಕ್ ನೀರು ಇರ್ತಾ ಇರ್ಲಿಲ್ಲ. ಜನ ರೊಚ್ಚಿಗೆದ್ದು ಇಲ್ಲಿವರೆಗೆಲ್ಲ ಆ ಪ್ರಕೃತಿ ಮಾತೆ ಕರ್ಣಿಸಿ 2021ರಲ್ಲಿ ಮಳೆ ಆಗಿ ನಮ್ಮ ಕೋರಿಬಿದೂರಿಂದ 30 TMCಗೆ ಹೆಚ್ಚು ಪಿನಾಕಿನಿಂದ ಕೆಳಗೆ ಕರ್ಕೊಂಡು ಹೋಗಿದೆ. ಆ ಮಳೆ ಬರ್ತಾ ಇದ್ರೆ ಇಷ್ಟೊತ್ತಿಗೆ ಕುಡಿಯೋ ನೀರಿಲ್ಲದೆ ಅದನ್ನ ಹೇಳಕ್ಕೆ ತನ್ನ ಮೂತ್ರವನ್ನ ತಾನೇ ಕುಡಿಯುವಂತ ಪರಿಸ್ಥಿತಿ ಬರ್ತಾ ಇತ್ತು ಬಯಲುಸೀಮೆಯಲ್ಲಿ. ಇದು ಅಧ್ಯಯನ ಕಾರಣ ಆಗಿ 40 ವರ್ಷಗಳ ನೋವು, ಗೋಳು, ಸಂಕಟ, ಅವಮಾನಗಳು, ಹೊಡೆತಗಳು ಎಲ್ಲ ತಿಳಿಸ್ಕೊಂಡು ಯಾಕಾಗಿ ಮಾಡಬೇಕು ನೋಡಿ. ಇವತ್ತು ಕೂಡ ಓಟ ಮಾಡಬೇಡಂತೆ ಮನೆಯಲ್ಲಿ ನಮ್ಮವ್ರಿಗೂ ಜಗಳ, ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಡು ಕಳೆದ ಒಂದು ತಿಂಗಳಿಂದ 20,000 ರೂಪಾಯಿ ಖರ್ಚು ಮಾಡಿ ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳಿರ್ಬೋದು, ಹೋರಾಟಗಳಿರ್ಬೋದು, ಯಾರು ಕೂಡ ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಏನ್ ತಿಳ್ಕೊಳ್ತಾರೆ, ಏನೋ ಅನುಮಾನ ಅಪೋಹಗಳು ಇಟ್ಕೊಂಡು ನಮ್ಗೆ ಯಾರು ಬರ್ತಾ ಇದ್ರು ಕೂಡ, ನಾನು ಯಾರಾದ್ರೂ ಬರ್ತಾ ಇದ್ರು ನನ್ಗೆ ಅವಮಾನ ಇಲ್ಲ, ನನ್ಗೆ ಯಾರು ಅದೇನು ಹೇಳ್ತಾರಲ್ಲ ನನ್ಗೆ ಭಯನೂ ಇಲ್ಲ, ಇದೂ ಇಲ್ಲ. ಏಕಾಂಗಿಯಾಗಿ ರೈತರ ಪರವಾಗಿ ಕೃಷಿಯನ್ನ ಉಳಿಸ್ಲಿಕ್ಕಾಗಿ ನಾನಂತೂ ಯಾವ ಹಂತಕ್ಕಾದ್ರೂ ಹೋಗ್ಬೇಕಾದ್ರೂ ನಾನು ತಯಾರಿದ್ದೀನಿ. ಮೊನ್ನೆ ಇತ್ತೀಚೆಗೆ ನೀವು ಉಪವಾಸ ಸತ್ಯಾಗ್ರಹ ಮತ್ತೆ ಮೌನ ವ್ರತ ಮಾಡ್ಬೇಕಾದ್ರೆ ದಿಢೀರ್ನ ಕಣ್ಮರೆ ಆಗಿದ್ರಿ. ಸೊ ಇದ್ರ ವಿಚಾರವಾಗಿ ಸಾಕಷ್ಟು ಚರ್ಚೆ. ಹೌದೌದು, ಚರ್ಚೆ ಆಯ್ತು. ನೋಡಿ ಏನ್ ವಿಚಾರ ಅದು? ನೋಡಿ, ಅಲ್ಲಿ ಮನಸ್ಸಿಗೆ ಒಂದು ಹತಾಶೆ ಬಂದು, ಯಾರೋ ಒಂದು ಮನುಷ್ಯ ಒಂದು ದಿವಸ ಊಟ ಮಾಡಿದೆ. ನಾನು ಸಾಕಷ್ಟು ಹಿಂದೆ ಕೂಡ ಜೈಲಿಗೆ ಹೋಗಿ ಸತ್ಯಾಗ್ರಹ ಮಾಡಿದ್ದೀನಿ, ಉಪವಾಸ ಮಾಡಿದ್ದೀನಿ. ಸುಮಾರು 10 kg 12 kg, ಸುಮಾರು ಒಂದು ಸಲ 16 ದಿವಸ ಮಾಡಿದ್ದೆ, ಊಟ ಮಾಡಿದೆ. ಒಂದ್ ದಿವಸ 11 ದಿವಸ ಮಾಡಿದ್ದೆ. ಯಾಕೆ ಮಾಡ್ಬೇಕಿಲ್ಲ? ಸ್ವಂತವಾಗಿ ಸ್ವಂತ ದೇಹವನ್ನು ಮಂಡಿಸ್ಕೊಂಡು ಮನಸ್ಸನ್ನ ಇದು ಮಾಡ್ಕೊಂಡು ಯಾಕೆ ಮಾಡಬೇಕು? ನಮ್ಮ ತಾಲೂಕಿಗೆ, ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಅಂತ ಒಂದು ಮಾಡಿದ್ರೆ ಸಣ್ಣ ಒಂದು ಪ್ರತಿಕ್ರಿಯೆ ಇಲ್ಲ, ಜನರಲ್ಲಿ ಸ್ಪಂದನೆ, ಜನ ಹೋಗ್ತಾರೆ ಬರ್ತಾರೆ. ಇದ್ರ ಬಗ್ಗೆ ಕಳಕಳಿ ಕಾಳಜಿ ಏನು ಯಾಕೆ ಕುತ್ಕೊಂಡಿದ್ಯಾ ಪ್ರಶ್ನೆ ಇಟ್ಕೊಂಡು ನೋಡಿದ್ರೆ ಒಬ್ಬ ಮನುಷ್ಯ, ಸಾಮಾನ್ಯ ಜನ ಕೂಡ ನಿಮ್ಮ ಒಂದು ಹೋರಾಟವನ್ನು ತಲೆ ಕೆಡಿಸ್ಕೊಂಡಿಲ್ಲ. ಹೌದೌದು. ನೋಡಿ, ಈಗ ಒಂದ್ಸಲ ಮನಸ್ಸಿಗೆ ತುಂಬಾ ಹತಾಶೆ ಆಗ್ಬಿಡ್ತದೆ. ನಾನು ಏನ್ ತಿಳ್ಕೊಂಡೆ, ರಾತ್ರಿ 7 ಗಂಟೆವರೆಗೂ ನೋಡಿದೆ, 6:45ವರೆಗೂ ಸೊಳ್ಳೆ ಕಾಟ ಒಂದು ಅನಿಸ್ತು. ಇದನ್ನ ಪ್ರತಿಭಟನೆಯಾಗಿ ಅಲ್ಲಿಂದ ನಡ್ಕೊಂಡು ಹೋಗೋಣ ಅಂತೇಳಿ, ಮುಖ್ಯಮಂತ್ರಿ ಮನೆಗೆ ನಡ್ಕೊಂಡು ಹೋಗೋಣ ಅಂತೇಳಿ ಮನಸ್ಸಾಗಿ ಹೆಚ್ಚು ಕಡಿಮೆ ಒಂದು ಇದ್ರವರೆಗೂ ನಡ್ಕೊಂಡದೆ ಅಲ್ಕಾಪುರದ ಆಚೆ. ಆಮೇಲೆ ಮನಸ್ಸು ಬೇಜಾರಾಗ್ಬಿಟ್ಟು ಮತ್ತೆ ವಾಪಸ್ ಬಂದು ಮತ್ತೆ ಹೋಗಿ ನಾನು ಇವ್ರಿಗೆಲ್ಲ ಯಾಕೆ ಇದು ಮಾಡಬೇಕು ಅಂತೇಳಿ ಹೋಗಿ ಹಿಂದೂಪುರದವ್ರಿಗೆ ಹೋಗಿ ಆ ಹಿಂದೂಪುರದಲ್ಲಿ ಒಂದು ಕುಬೇರ ಅನ್ನೋ ಸಿನಿಮಾ ನೋಡಿಕೊಂಡು ಮತ್ತೆ ವಾಪಸ್ ಟ್ರೈನಲ್ಲಿ ಬಂದು ಮತ್ತೆ ಗೋರಿಬಿದೂರು ರೈಲ್ವೆ ಸ್ಟೇಷನಲ್ಲಿ ಆ ಭಿಕ್ಷುಕರ ಜೊತೆ ಬಳ್ಕೊಂಡು ಆ ಸೊಳ್ಳೆಗಳ ಕಾಟ ಅದಂತೆ ಮತ್ತೆ ನಮ್ಮ ಮಿಸಸ್ ತುಂಬಾ ಭಾವನಾತ್ಮಕವಾಗಿ ಎಲ್ಲಿ ಪ್ರಾಣ ಕಳ್ಕೊಳ್ತಲ್ಲೋ ಅನ್ನೋ ಉದ್ದೇಶದಿಂದ ಮುಖ ತೋರಿಸಿ ಬರೋಣ ಅಂತ ಹೇಳಿ ಮಾಡಿಕೊಂಡು ಮತ್ತೆ 7 ಗಂಟೆಗೆ 7:15 ಸ್ನಾನ ಮಾಡ್ಕೊಂಡು ಮತ್ತೆ ಹೋಗಿ ಅಲ್ಲಿ ಕುತ್ಕೊಂಡೆ. ಧ್ವನಿ ಯಾಕೆ ಬೇಕು?
ನೋಡಿ, ಅದೇ ಯಾರಿಗೋಸ್ಕರ ಈ ಹೋರಾಟ? ಯಾರಿಗೂ ನಮ್ಮ ಮುಂದಿನ ಪೀಳಿಗೆಗೋಸ್ಕರ. ಈಗಿನ ನೀರಿನ ಬೆಲೆ ಗೊತ್ತಿಲ್ಲ, ಜನ ತನ್ನ ಕಣ್ಣು ಮುಂದೆ ನಾನು ನೀರಿನ ಕಥೆಗಳು ಓದಿದ್ದೀನಿ, ಎಷ್ಟೋ ಜನ ಕ್ಷಾಮಗಳಲ್ಲಿ ಓದಿದ್ದ ಕಥೆಗಳು ನೋಡಿದ್ದೀನಿ. ಇದೆಲ್ಲ ಕಳೆದ ನಾನು ಮಾಡಿರ್ತಕ್ಕಂಥ ಅಧ್ಯಯನ ಇಲ್ಲ, ನೋಡ್ತಕ್ಕಂಥ ಪ್ರದೇಶ ಇಲ್ಲ. ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೋಡಿ, ರಾಜಸ್ಥಾನ ಹಿಂದೆ ಮರುಭೂಮಿ ತರ ಇತ್ತು. ಸುಮಾರು 600 ಕಿಲೋಮೀಟರ್ ಎಲ್ಲಿ ನಮ್ಮ ಸಟ್ಲೇಜ್ ನದಿ, ಬಿಯಾಸ್ ನದಿಯನ್ನು ತಿರುಗಿಸಿ 600 ಕಿಲೋಮೀಟರ್ ತಂದಿದ್ದಾರೆ. ಈಗ ರಾಜಸ್ಥಾನ ಮರುಭೂಮಿ ಎಲ್ಲ. ಈಗ ಉತ್ತರ ಪ್ರದೇಶ ಮೀರಿ ಈಗ ರಾಜಸ್ಥಾನ ನಂದನವನ ಆಗ್ತಾ ಇದ್ದಾರೆ. ಅಲ್ಲಿ ಎಲ್ಲ ತರಕಾರಿ ಹಣ್ಣು ಬೆಳೆದು ದುಬೈ ಕಂಟ್ರೀಸ್ ಕಳಿಸ್ತಾ ಇದ್ದಾರೆ. ನಮ್ಮ ಇಡೀ ಪ್ರಪಂಚಕ್ಕೆ ಚಿನ್ನ ಕೊಟ್ಟ, ರೇಷ್ಮೆ ಕೊಟ್ಟ, ಹಾಲು ಹಣ್ಣು ತರಕಾರಿ ಕೊಟ್ಟ ಕೋಲಾರ ಚಿಕ್ಕಬಳ್ಳಾಪುರ ಮರುಭೂಮಿ ಆಗ್ತಾ ಇದೆ. ನೀರಿಲ್ಲ, ನೀರು ಕೊಡಿ ಅಂತೇಳಿ ಎಷ್ಟು ಪರಿತಪಿಸಿದ್ರು, ಯಾರಿಗೂ ಕಿವಿಗೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದು? ಯಾರು ಕರೆದ್ರು ನನ್ಗೆ ಗೋಗರಿ ಅವ್ರು ಕಾಲಿಗೆ ಬೀಳಕ್ ಆಗೋದಿಲ್ಲ. ಪ್ರತಿಭಟನೆ 1000 ಜನ ಮಾಡಿದ್ರು ಒಂದೇ ಪ್ರತಿಭಟನೆ, ಒಬ್ಬನು ಮಾಡಿದ್ರು ಒಂದೇ. ಎಲ್ಲರ ಪರವಾಗಿ ನಾನು ಒಬ್ಬನು ಮಾಡ್ತಾ ಇದ್ದೀನಿ. ಅಷ್ಟೇ ಆಗ್ಲಿ, ಮುಖ್ಯವಾಗಿ ನೀವು ಈ ಹೋರಾಟ ವಿಷಯದಲ್ಲಿ ಕಾಂಪ್ರಮೈಸ್ ಯಾರು ಬರ್ಲಿ ಬರದೆ ನಾನು ಸ್ಥಿತಪ್ರಜ್ಞೆ ಹಾಕಿದ್ದೀನಿ. ಭಯ ಭೀತಿಗಳಿಗೆ ಇಲ್ಲ, ಆಶಯಾಂಶಗಳಿಗಿಲ್ಲ. ನಾನು ಎಲ್ಲಾ ಕಳ್ಕೊಳ್ಳಕ್ಕೂ ತಯಾರಿದ್ದೀನಿ. ಯೋಜನೆ ಕಂಪ್ಲೀಟ್ ಆಗಿ ಬರೋ ತನಕ ಈ ಯೋಜನೆ ಒಂದೇ ಅಲ್ಲ, ನಾನು ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಅಲ್ಟಿಮೇಟ್ ಕೊಟ್ಟಿದ್ದೀನಿ. ನಾನೀಗ ಸುಪ್ರೀಂ ಕೋರ್ಟ್ ನಮ್ಮ ಕೇಂದ್ರ ಸರ್ಕಾರಕ್ಕೆ ಅಲ್ಟಿಮೇಟ್ ಕೊಟ್ಟಿದ್ದೀನಿ. ನಾನು ಕಂಟೆಂಪ್ಟ್ ಆಗ್ತೀನಿ ಅಂತೇಳಿ ಪ್ರಧಾನಮಂತ್ರಿಗಳಿಗೂ ಕೂಡ ನಾನು ಕಂಟೆಂಪ್ಟ್ ನೋಟಿಸು ಬಹಳ ಹಿಂದೆನೆ ಕೊಟ್ಟಿದ್ದೀನಿ. ಅದಕ್ಕೆ ಸೆಂಟ್ರಲ್ ವಾಟರ್ ಕಮಿಷನ್ ಇರ್ಬೋದು, NWD ಇರ್ಬೋದು, ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು, ನೀತಿ ಆಯೋಗನವರು ಎಲ್ಲ ನನಗೆ ಪತ್ರ ಬರೆದಿದ್ದಾರೆ. ನನ್ನ ಉದ್ದೇಶ ಈಗ ನ್ಯಾಷನಲ್ ವಾಟರ್ ಆಗ್ತಾ ಇರ್ಬೇಕು. ನೋಡಿ, ಫಾರ್ ಎಕ್ಸಾಂಪಲ್ ಮೇಕೆದಾಟು ಕಟ್ತೀವಿ ಅಂತೇಳಿ ನಮ್ಮ DK ಶಿವಕುಮಾರ್, ಸಿದ್ದರಾಮಯ್ಯ ಮೇಕೆದಾಟು ನಡ್ಕೊಂಡ್ ಬಂದ್ರು. 40 ದಿವಸ ಡ್ರಾಮಾ ಮಾಡಿದ್ರು. ಈಗ ಚಾಲಿನ್ ಬಿಟ್ಕೊಡ್ತಾನೆ ಯಾಕೆ ಈ ನಾಟಕಗಳು? ನಾನು ಮುಖ್ಯಮಂತ್ರಿಗೆ ಬರ್ದಿದ್ದೀನಿ ಪತ್ರ. ನೀವು ಈ ದೇಶಕ್ಕೆ ನೀರು ಕೊಡಬೇಕು ಅಂದ್ರೆ ನ್ಯಾಷನಲ್ ವಾಟರ್ ಆಕ್ಟ್ ಬರಬೇಕು. ಈ ದೇಶಕ್ಕೆ ಕಳೆದ 75 ವರ್ಷಗಳಲ್ಲಿ ನೀರನ್ನ ಹಂಚಿಕೆ ಮಾಡ್ತಕ್ಕಂಥ ಕಾನೂನು ಇಲ್ಲ. ಕಾನೂನು ಮಾಡಿ ಅಂತೇಳಿ ಪ್ರಧಾನಮಂತ್ರಿಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ನಾನು ಮಾಡಿದ್ದೀನಿ. ದೇವೇಗೌಡರಲ್ಲಿ ಅವ್ರ ಸ್ವಂತ ಮನೆಯಲ್ಲಿ 2 ಗಂಟೆ ಹೊತ್ತು ಕೂರಿಸ್ಕೊಂಡು ಹೇಳಿದ್ದೀನಿ ದೇವೇಗೌಡರಿಗೆ. ದೇವೇಗೌಡರು ನಿಮ್ಮ ಅಪಾರ ಜ್ಞಾನ ಸಂಪತ್ತು ಬೇಕು ಅಂತೇಳಿ ಡೆಲ್ಲಿಯಲ್ಲಿ 2 ಸಲ ಅವ್ರು ಭೇಟಿ ಮಾಡಿದ್ದೀನಿ. ಅವ್ರ ಫೋಟೋಗಳೆಲ್ಲ ಇದಾವೆ. ಇಷ್ಟಿಷ್ಟು ಕಡತಗಳು ಮನೆಯಿಂದ ಸಾಲ ಮಾಡಿಕೊಂಡು ಯಾಕೆ ಹೋಗಿ ಮಾಡ್ಬೇಕು? ನಾನೇನು ಪ್ರತಿಷ್ಠೆಗೆಲ್ಲ ಅಧಿಕಾರಕ್ಕೆ ಏನು ಅಲ್ಲ ನಾನು ಮಾಡ್ತಾ ಇರೋದು. ಈ ಋಣ, ಈ ಭೂಮಿ ನನಗೆ, ಈ ಪಂಚಭೂತಗಳು ಈ ದೇಹ ಮಾಡ್ಲಿಕ್ಕಿದೆ. ಅದ್ರಲ್ಲಿ ನಾನು ಹೋಗೋದು ಗ್ಯಾರಂಟಿ. ಏನಾದ್ರೂ ಒಂದು ಸಣ್ಣ ಋಣಭಾರ ಇದೆಯಲ್ಲ, ವಾಪಸ್ ತೀರ್ಸ್ಬೇಕಲ್ಲ. ಇಲ್ಲಾಂದ್ರೆ ಮಹಾನ್ ಭಾವರು ಯಾರೋ ಜಾನ್ ಪೆನ್ನಿಕ್ಕೂ ಎಲ್ಲೋ ಬ್ರಿಟಿಷ್ ಅವರು ಯಾಕೆ ಬಂದಿಲ್ಲ? ಆಸ್ತಿ ಮಾರಿ ಬಂದು ಪೆರಿಯಾರ್ ಡ್ಯಾಮ್ ಕಟ್ಟಬೇಕಾಗಿತ್ತು. ಅರ್ಥರ್ ಕಾಟನ್ ಬಂದು ಅದೆಲ್ಲ ನೀರಾವರಿ ಯಾಕೆ ಮಾಡ್ಬೇಕಾಗಿತ್ತು? ಅದು ಮಹಾನ್ ಪುರುಷರು ಆತರ ಮಾಡಿ ಹೋಗಿದ್ರೆ ತಿಳ್ಕೊಳ್ತಾರೆ. ಈ ಸಾರ್ಥಕತೆ ಜೀವನಕ್ಕೆ ಅಷ್ಟೇ ಆಗ್ಲಿ, ಬೇರೆ ಏನು ಆಶಯ ಅನಿಸಿಗಳಿಗೆ ಏನೋ ಬೇಕು ಅಂತಕ್ಕಂಥದ್ದು ನನಗೆ ಆಸೆನೂ ಇಲ್ಲ. ಸ್ಥಿತಪ್ರಜ್ಞ. ನನ್ನ ಈ ಹೋರಾಟ ಈ ಬಯಲು ಸೀಮೆ ಕೊನೆ ಉಸಿರುವರೆಗೂ ಏನೋ ಒಂದು ಯಾವುದೋ ರೀತಿಯಲ್ಲಿ ಸೂಕ್ತವಾದ ನೀರು ಈ ಕೆರೆಗಳು ಬರ್ತಕ್ಕಂಥದ್ದು ಯಾವುದೋ ಒಂದು ಯೋಜನೆ, ಶರಾವತಿಯಿಂದನೋ ನಮ್ಮ ಕೃಷ್ಣಾ ನದಿಯಿಂದನೋ ಬೇರೆ ಬೇರೆ. ನೋಡಿ, ಈಗ ಕೇಂದ್ರ ಸರ್ಕಾರ ಒಂದು ಯೋಜನೆ ಮಾಡಿದೆ, ಮಹಾನದಿಯಿಂದ ಇದಕ್ಕಾಕಿ ಗೋದಾವರಿಗೆ ಹಾಕಿ ಅಪ್ ಟು ಇದ್ರವರೆಗೂ ಕೊಡಬೇಕು ಅಂತ. ನೋಡಿ, ಅದು ಬಂದ್ರೆ ಒಂದು ನದಿಯಿಂದ ಒಂದು ನದಿಗೆ ಹಾಕಿದ್ರೆ ನಮ್ಗೆ ಪಾಲು ಬರ್ತದೆ. ಕೃಷ್ಣಾ ಕಾವೇರಿಯಲ್ಲಿ ಸುಮಾರು 30 TMC ಅಷ್ಟು ಉಳ್ಕೊಳ್ತದೆ. ಕೃಷ್ಣಲ್ಲಿ ಒಂದು 3 TMC ನಮ್ಗೆ ನಮ್ಮ ಭಾಗಕ್ಕೆ ಬರ್ತದೆ. ಯಾವುದೇ ನೀರನ್ನ, ಬೇರೆ ನದಿ ನೀರನ್ನ ಒಂದು ನದಿಗೆ ಹಾಕಿದ್ರೆ ಆ ಮೇಲ್ಗಡೆ ಇರ್ತಕ್ಕಂಥ ರಾಜ್ಯಗಳಿಗೆ ಇಷ್ಟು ಪಾಲು ನಮ್ಗೆ ಬರ್ತದೆ. ಆ ನೀರು ಇದೊಂದು 170, ಈಗಾಗಲೇ ಹಂಚಿಕೆ 170, ಅದೊಂದು 100, ಇಲ್ಲೊಂದು 30, 250, 300 TMC ಬರ್ತದೆ. ಆ ನೀರಿನ ಯೋಜನೆ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ಗೆ 11 ಲಕ್ಷ ಕೋಟಿ ಖರ್ಚು ಮಾಡ್ತೀವಿ ಅಂತೇಳಿ ಮುಂದೆ ಪಟ್ಟು ಸುಪ್ರೀಂ ಕೋರ್ಟ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ. ಇದನ್ನ ಮಾಡಿ ರಾಜಕಾರಣಿಗಳು ಅಂತ ಹೇಳಿದ್ರೆ, ಈ ರಾಜಕಾರಣಿಗಳಿಗೂ ಇಂಜಿನಿಯರ್ಗಳಿಗೂ ತಲೆಯಲ್ಲಿ ಏನು ಮೆದಲೈತೋ ಇಲ್ವೋ? ಸಾಕಷ್ಟು ಜ್ಞಾನವಂತರಿದ್ದಾರೆ ಈ ರಾಜ್ಯದಲ್ಲಿ, ದೇಶದಲ್ಲಿ. ಕೂಡಿಸಿ ಈ ಎಲ್ಲ ಒಂದು ಮಲೆನಾಡಿನ ಪ್ರದೇಶದಲ್ಲಿ ಸಸ್ಯಶ್ಯಾಮಲ ಮಾಡಿ ಪ್ರಕೃತಿ ಚೆನ್ನಾಗಾಗ್ತದೆ. ಸ್ವಾಭಿಮಾನದಿಂದ ರೈತ ತಲೆ ಎತ್ಕೊಂಡು ತನ್ನ ಆಹಾರವನ್ನು ಸಂಪಾದನೆ ಮಾಡ್ತಾನೆ, ದೇಶಕ್ಕೆ ಒಂದು ಆರ್ಥಿಕ ಸ್ವಾವಲಂಬನೆ ಕೊಡ್ತಾನೆ, ದೇಶದ ಹೆಸರು ಬರ್ತದೆ. ಸೋಮಾರಿಗಳಾಕಿ ಯಾರೋ ಟ್ಯಾಕ್ಸ್ ಮನಿಯನ್ನ ಬಸ್ ಕೊಡು, ಅಕ್ಕಿ ಕೊಡು, ಕರೆಂಟ್ ಕೊಡು, ಇದೆಲ್ಲ ಯಾರು ಕೇಳ್ತಾರೆ? ಒಂದು ಪ್ರಾಣಿ, ಒಂದು ಪಕ್ಷಿ ತನ್ನ ಆಹಾರವನ್ನ ತನ್ನ ಸಂಪಾದನೆ ಮಾಡ್ಕೊಂಡು ತಿಳ್ತದೆ. ಈ ಪ್ರಪಂಚದ 200 ದೇಶಗಳು ಯಾರಾದ್ರೂ ಪೀಸ್ ಸ್ಕೀಮ್ಸ್ ಕೊಡ್ತಾರ? ನಿಮ್ಮ ಅಧಿಕಾರ ಲಾಲಸ್ಗಾಗಿ ನಮ್ಮ ಭವಿಷ್ಯವನ್ನ, ನಮ್ಮ ಮಕ್ಕಳ ಭವಿಷ್ಯವನ್ನ ಯಾಕೆ ಹಾಳು ಮಾಡ್ತೀರಿ? ತಲೆಯಲ್ಲಿ ಮೆದುಳಲ್ಲಿ ಏನಿದೆ ರಾಜಕಾರಣಿಗಳೇ? ಇದಂತೂ ತುಂಬಾ ನೋವಾಗಿದೆ. ಇದನ್ನ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾನು 2000 ಕೇಳಿ ಬಂದಿದ್ದೀನಿ. ಇನ್ನು ಇಲ್ಲ, ಅಧಿಕಾರ ಲಾಲಸ್ಗಾಗಿ ನಮ್ಮ ಟ್ಯಾಕ್ಸ್ ಪೇಯನ್ನ
ಅವ್ರು ಉಚಿತ ಘೋಷಣೆಗಳು ಮಾಡಿ ಬಿಕಾರಿಗಳು ಮಾಡಿ ದಿವಾಳಿಗಳು ಮಾಡ್ತಕ್ಕಂಥದ್ದು ಒಬ್ರು ನೋಡಿ ಒಬ್ರು ಅದನ್ನ ನೋಡಿ ತೆಲಂಗಾಣ ನೋಡ್ಕೊಳ್ತಾ ಆಂಧ್ರ ನೋಡ್ದ ಈ ದೇಶವನ್ನು ಸರ್ವನಾಶ ಮಾಡಲಿಕ್ಕೆ ಅವ್ರು ರಾಜಕಾರಣಿ ಹೋಗ್ತಾ ಇದ್ದಾರೆ. ಇದಂತೂ ನನ್ನ ಒಬ್ಬ ಜನಸಾಮಾನ್ಯನಾಗಿ ನನಗೂ ಈ ಭೂಮಿ ಮೇಲೆ ಹಕ್ಕಿದೆ. ನನ್ನ ಪೀಳಿಗೆನು ಇನ್ನೂ ಮುಂದಿನ ಕಾಲದಲ್ಲಿ ಚೆನ್ನಾಗಿರ್ಬೇಕು ಅಂತ ಕನಸು ಕಾಣ್ತಕ್ಕಂಥದ್ದು. ಇವ್ರು ಸರಿ ಮಾಡದೇ ಇದ್ರೆ ಇವ್ರನ್ನೆಲ್ಲ ಕೂಡ ಯಾವತ್ತೋ ಒಂದು ದಿವಸ ಇವ್ರಂತ ಎಲ್ಲರನ್ನು ಕೂಡ ಜೈಲು ಹಾಕುವಂಥ ದಿವಸಗಳು ಬಂದೇ ಬರ್ತವೆ. ನಾನು ಬಿಡೋದಿಲ್ಲ, ಕಾನೂನು ಪ್ರಕಾರ ನಾವು ಮಾಡ್ತೀನಿ, ಇದು ಬಿಡೋದಿಲ್ಲ. ತಪ್ಪೇನೆ, ಯಾರು ಮಾಡಿದ್ರು ತಪ್ಪೇನೆ. ನಮಗೆ ನೀರು ಬರೋವರೆಗೂ, ನಮ್ಮ ಬದುಕು ಹಸನಾಗೋವರೆಗೂ ನೀರಿನ ಹೋರಾಟ ನಿಲ್ಲೋದಿಲ್ಲ. ಈಗಾಗಲೇ ನನ್ನ ಗುರಿ ಇಟ್ಕೊಂಡು ಸಾಕಷ್ಟು ಮಾಫಿಯಾ ಈಗಾಗಲೇ 20,000 ಕೋಟಿ ಕಟ್ ಮಾಡೋರು ಯಾರನ್ನ ಬಿಟ್ಟು ಏನಾದರೂ ಮಾಡ್ಬೋದು. ನನಗೆ ಹೆದರಿಕೆ ಇಲ್ಲ. ಈ ಒಬ್ಬಂಟೆಗೆ ಹೋಗ್ತೀನಿ, ಏನಾದರೂ ಆಗಲಿ ತೊಂದರೆ ಇಲ್ಲ. ಇಷ್ಟು ಸಾರ್ ನೀರಿಂದು ನನ್ನೊಬ್ಬನ ಕೂಗಲ್ಲ. ಈ ಬಯಲು ಸೀಮೆಯ ಲಕ್ಷಾಂತರ ರೈತರ ಕೂಗಿದ್ದು ಅವರ ಎಲ್ಲ ಮೂಲಕ ನನ್ನ ನಿವೇದನೆ ಮಾಡ್ಕೊಳ್ಳೋಕೆ ನಾನು ಬಂದಿದ್ದೀನಿ ಅಷ್ಟೇ ಆಗಲಿ. ನನಗೇನು ನೋವಿಲ್ಲ, ಯಾಕಂದ್ರೆ ಯಾರೂ ಬಂದಿಲ್ಲ ಅಂತ. ಅವ್ರದ್ದೇ ಆದ ತಾಪತ್ರಗಳಿದೆ. ಒಬ್ಬ ರೈತ ಮನೆಯಿಂದ ಆಚೆ ಬರ್ಲಿಕ್ಕೆ ಆಗಲ್ಲ. ನಾನಂತೂ ಸರ್ವನಾಶ ಆಗಿದ್ದೀನಿ. ನನಗೆ ಚಳಿ ಮಳಿ ಗಾಳಿ ಯಾವುದು ಈಗ ಲೆಕ್ಕಕ್ಕಿಲ್ಲ. ಅವರಾದ್ರೂ ಕ್ಷೇಮವಾಗಿರ್ಲಿ, ಅವ್ರ ಪರವಾಗಿ ನಾನು ಹೋರಾಟ ಮಾಡ್ತೀನಿ. ನನ್ನ ರೈತರ ಪರವಾಗಿ, ನನ್ನ ಅಣ್ಣ ತಮ್ಮಂದಿರ ರೈತರ ಪರವಾಗಿ ನಾನು ಹೋರಾಟ ಮಾಡ್ತೀನಿ. ನನಗೇನು ಬೇಸರ ಇಲ್ಲ ಯಾರೂ ಬರಲಿಲ್ಲ ಅಂತ. 1000 ಜನ, ಲಕ್ಷಾಂತರ ಜನ ನನ್ನ ಹಿಂದೆ ಇದ್ದಾರೆ. ಅವ್ರ ಆಶಯಗಳ ಪರವಾಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಸರ್, ನನಗೆ ಇನ್ನೊಂದು ನಿಮ್ಮ ವಿಚಾರದಲ್ಲಿ ಒಂದು ಡೌಟ್ ಅಥವಾ ಒಂದು ಕ್ವಶನ್ ಏನಪ್ಪ ಅಂತಂದ್ರೆ, ಸಿಂಗಲ್ ಆಗಿ ಒಬ್ಬರೇ ಇದ್ದಿದ್ರೆ ಈ ಹೋರಾಟಗಳು ಮಾಡ್ತಾರೆ, ಏನೋ ಹೋಗ್ತದೆ ಅನ್ನೋ ಒಂದು ಲೆಕ್ಕಾಚಾರ ಇರ್ತಾ ಇತ್ತು. ಬಟ್ ಆದ್ರೆ ನಿಮ್ದೇ ಆದ ಒಂದು ಫ್ಯಾಮಿಲಿ ಇದೆ, ಆಮೇಲೆ ನಿಮ್ಗೆ ಒಂದು ಮಗಳಿದೆ ಅಂತ ಕೂಡ ವಿಚಾರ ಕೇಳ್ಪಟ್ಟೆ. ಸೊ ಇವರೆಲ್ಲ ನಿಮ್ಗೆ ಯಾವ ತರ ಪ್ರತಿಕ್ರಿಯೆ ನೀಡ್ತಿದ್ರೆ ಸರ್? ಸರ್, ಜನಸಾಮಾನ್ಯವಾಗಿ ಪಾಪ ನಮ್ಮ ಮಿಸಸ್ಸು ನನ್ನ ಹೋರಾಟಗಳಲ್ಲಿ ಒಂದು ಸಂದರ್ಭದಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಕೇಸ್ ಆಗಿದೆ, ತನ್ನ ತಾಳಿಯನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ಅದೊಂದು 1 ವರ್ಷ ಆ ತಾಳಿ ವಾಪಸ್ ಬರದೆ ಮನೆ ಕೂಡ ಅವರ ಹುಟ್ಟಿದ ಮನೆ ಕೂಡ ತವ್ರ ಮನೆ ಕೂಡ ಹೋಗಲಿಲ್ಲ. ಆಮೇಲೆ ಭಾಳ ಹಿಂದೆ ಯಾರೋ ಒಬ್ಬರು ತಹಶೀಲ್ದಾರ್ ಅವರು ಈ ಥರ ತಿಳ್ಕೊಂಡು ಪಾಪ ಅವರೇ ಬಿಡಿಸ್ಕೊಟ್ಟು ಇದು ಮಾಡಿದ್ರು. ಆಮೇಲೆ 1 ವರ್ಷಕ್ಕೆ ತನ್ನ ತವ್ರಿಗೆ ಹೋದ್ರು. ನನ್ನ ಮಿಸಸ್ ಕೂಡ ಸಪೋರ್ಟ್ ಮಾಡ್ತಾಳೆ. ಬಟ್ ಅವರಿಗೆ ಪ್ರಾಣ ಭೀತಿ, ಯಾಕಂದರೆ ನನ್ನ ಮೇಲೆ ಸಾಕಷ್ಟು ಹಲ್ಲೆಗಳಾಗ್ತವೆ. ಇದ್ದವ್ರು ಒಳ್ಳೆಯವ್ರ ಕಾಲವಲ್ಲ ಅಂತೇಳಿ ಗೊತ್ತು. ಹಣಕ್ಕಾಗಿ ಏನೆಲ್ಲ ಮಾಡ್ಲಿಕ್ಕೆ ತಯಾರಿದ್ದಾರೆ. ಅದೊಂದು ಬಿಟ್ಟರೆ ಈ ಹಣದ ಸಹಾಯ ಬರೋದು, ಮಾರಲ್ ಸಪೋರ್ಟು ನಮ್ಮ ಧರ್ಮಪತ್ನಿ ಕಡೆಯಿಂದ ಸಿಗ್ತದೆ. ಬಟ್ ಧೈರ್ಯ ಅಂತ ಹೇಳಿದ್ರೆ ನನ್ನ ಮಗಳು ಮಾನಸ ಅಂತೇಳಿ MBBS ಸೀಟ್ ಸಿಕ್ಕಿತ್ತು. ಬಟ್ ನನ್ನ ಈ ಪ್ರಕೃತಿ ಪ್ರೇಮವನ್ನು ನೋಡಿ ನಾನು ಕೂಡ ಡಾಕ್ಟರ್ ಆಗಿ ಜನರ ಆರೋಗ್ಯವನ್ನು ಹಣ ಮಾಡ್ಕೊಳ್ಳೋಕೆ ನಾನು ತಯಾರಿಲ್ಲ. ಈ ಪ್ರಕೃತಿಯನ್ನು, ಭೂಮಿಯನ್ನು ಕಾಪಾಡಲಿಕ್ಕಾಗಿ ನಾನು BSc ಫಾರೆಸ್ಟ್ರಿ ಮಾಡಿ ಒಂದು ದೇಶಕ್ಕೆ ಸರ್ವಿಸ್ ಮಾಡಬೇಕು ಅಂತಕ್ಕಂಥದ್ದು ನಾವು ಮಾಡಿ ಈಗ ಮಾಡ್ತಾ ಇದ್ದೇವೆ. ಈಗ 4ನೇ ವರ್ಷ. ಇದಾದಮೇಲೆ MSc ಫಾರೆಸ್ಟ್ರಿ ಡೆಹ್ರಾಡೂನಲ್ಲೋ ಕೊಯಂಬತ್ತೂರಲ್ಲೋ ಮಾಡಿ ಒಳ್ಳೆಯ ಕೇಂದ್ರೀಯ ಸೇವೆ ಮಾಡ್ತೀನಿ. ನಿನ್ನ ಹೋರಾಟಗಳನ್ನು, ನಿನ್ನ ಮನೆ ಸಾಲ ಇನ್ನೊಂದು ಅದು 1-2 ವರ್ಷ 3 ವರ್ಷದ ಮಟ್ಟಿಗೆ ನೀನು ಮ್ಯಾನೇಜ್ ಮಾಡು. ನಾನು ನಿನ್ನ ಸಾಲವನ್ನು ಎಲ್ಲ ತೀರಿಸ್ತೀನಿ. ನಿನ್ನ ಹೋರಾಟವನ್ನು, ಈ ಬಯಲು ಸೀಮೆಗೆ ನೀರು ಬರ್ತಕ್ಕಂಥ ನಿಮ್ಮಂಥವ್ರು ತೀರ್ಕೊತಕ್ಕಂಥದ್ದು ತುಂಬ ಅಪರೂಪ, ಅಮೂಲ್ಯ. ಈಗಿನ ಕಾಲಘಟ್ಟದಲ್ಲಿ ಇಂಥವ್ರು ಸಿಗೋದು ಕಡಿಮೆ. ನನ್ನ ಮಗಳು ತಿಳ್ಕೊಂಡು ನನ್ನ ಮಗಳೇ ನನಗೆ ಈ ಥರ ಧೈರ್ಯ, ಹುಮ್ಮಸ್ಸು, ಶಕ್ತಿಯನ್ನು ಕೊಡ್ತಾ ಇದ್ದಾಳೆ. ನಿಜವಾಗ್ಲೂ ಅಂಥ ಮಗಳನ್ನ ಪಡ್ತಕ್ಕಂಥದ್ದು ನನ್ನ ಅದೃಷ್ಟ. ಇಂಥ ಮಕ್ಕಳು ಎಷ್ಟೋ ಮಕ್ಕಳಿಗಾಗಿ ನಾವು ಅವರ ಮಕ್ಕಳ ಭವಿಷ್ಯಕ್ಕಾಗಿ ಈ ತರ ವಿಚಾರಗಳಾದಾಗ ಸಾಕಷ್ಟು ಕುಗ್ಗಿರ್ತಾರೆ. ಇಲ್ಲ, ಅದನ್ನ ಸಾಕಷ್ಟು ನಿಜವಾಗ್ಲೂ ಪ್ರತಿ ದಿವಸ ನನ್ನ ಹೋರಾಟಕ್ಕೆ ಉತ್ತೇಜನ ಕೊಡ್ತಾ ಇರ್ತಾಳೆ. ನಿಜವಾಗ್ಲೂ ನಾನು ಭಾಗ್ಯವಂತ, ನನ್ನಲ್ಲಿ ಏನೂ ಉಳ್ಕೊಂಡಿಲ್ಲ. ನಮ್ಮ ತಾತ 50 ಎಕರೆ ಆಸ್ತಿವಂತ. ಈಗ ನನಗೆ 1 ಎಕರೆ ಬಂದಿದ್ದೀನಿ. ಆಸ್ತಿ ಯಾರ್ದು ಶಾಶ್ವತ ಅಲ್ಲ, ಎಂತ ರಾಜ ಮಹಾರಾಜರು ಹೋಗ್ತಾರೆ. ಬಟ್ ಈಗಾಗಲೇ ಹೇಳಿದ್ನಲ್ಲ, ಕೃಷ್ಣರಾಜ ಒಡೆಯರ್ ಕಟ್ಟಿ ಸುಮಾರು 90 ವರ್ಷ ಆಯಿತು. ಕೆಂಪರಾಜ ಮಣ್ಣಿಯವರು ಕಟ್ಟಿ ವಾಣಿವಿಲಾಸ 100 ವರ್ಷಗಳಾಯಿತು. ಈಗಲೂ ನೆನಪಲ್ಲಿ ಇಳಿಬೇಕು. ಸಮಾಜಕ್ಕೆ ಏನಾದರೂ ಕೊಟ್ಟರೆ, ಜನಕ್ಕೆ ಕೊಟ್ಟರೆ ಅವರ ಮನದಲ್ಲಿ ಎಲ್ಲೋ ಒಂದು ಕೋಟೆ, ಒಂದು ಸಣ್ಣ ಒಂದು ಜಾಗ ನನಗೆ ಸಿಗ್ತದೆ. ಅದು ಪ್ರೇರಣೆಯಾಗಿ ಇನ್ನೂ ಸಮಾಜಕ್ಕೆ ಕೊಡ್ತಕ್ಕಂಥ ಜನ ಹುಟ್ಟಿ ಬರಲಿ ಅನ್ನೋದೇ ನಮ್ಮ ಮನದಾಳದ ಮಾತು. ಇಂಥ ಜನ, ಇಂಥ ಮಕ್ಕಳು ಸಮಾಜದ ಬಗ್ಗೆ, ಪ್ರಕೃತಿ ಬಗ್ಗೆ, ರೈತರ ಬಗ್ಗೆ, ಬಹುಮುಖ್ಯವಾಗಿ ಅನ್ನ ಕೊಡ್ತಕ್ಕಂಥ ರೈತನ ಬಗ್ಗೆ ಕಳಕಳಿ, ಕಾಳಜಿ ಬರಲಿ. ನೋಡಿ, ಈಗ ನಾನು ಈಗಾಗಲೇ ಹೇಳಿದೆ, ನಮ್ಮ ದೇಶದಲ್ಲಿ 30 ಲಕ್ಷಕ್ಕೂ ಕಳೆದ 20 ವರ್ಷಗಳಿಂದ 30 ಲಕ್ಷಕ್ಕೂ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಇದು ಬೇರೆ ದೇಶಗಳು ಎಲ್ಲೂ ಕೂಡ ಆಗಿಲ್ಲ. ಈ ಭಾರತ ದೇಶದಲ್ಲಿ ಒಂದೇ ಆಗಿದೆ ಅಂತ ಹೇಳಿದ್ರೆ ಪ್ರಕೃತಿ, ರಾಜಕಾರಣಿಗಳಿಗೂ, ಮಾರ್ಕೆಟಿಂಗ್ ವ್ಯವಸ್ಥೆ. ಈಗಾಗಲೇ ವ್ಯವಸಾಯ ನಮಗೆ ಬೇಡ ಅಂತ ವ್ಯವಸಾಯನ ಬಿಟ್ಟು ಎಲ್ಲೋ ಬೆಂಗಳೂರಿಗೆ 50,000 ಸಂಬಳಕ್ಕೆ ಹೋಗ್ತಾ ಇದ್ದಾರೆ. ರೈತ ವ್ಯವಸಾಯನ ಬಿಟ್ಟರೆ ನೀವೇನು ಮಣ್ಣು ತಿಂತೀರಾ? ನೀನು ಪ್ರಧಾನಮಂತ್ರಿಯಿಂದ ಹಿಡಿದು
ಪ್ರತಿಯೊಬ್ಬರು ನಿಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ಇರ್ಬೋದು, ಮಣ್ಣೆ ಊಟಕ್ಕೆ ಹೊಟ್ಟೆಗೆ ಅನ್ನನೇ ಇರೋದು. ಅನ್ನ ಕೊಡ್ತಕ್ಕಂತಹ ರೈತನ್ನ ಕೊನೆಗಾಣಬೇಡಿ. ಯಾವ ದೇಶದಲ್ಲಿ ರೈತ ಕೊರಗ್ತಾನೋ ನರಳ್ತಾನೋ ಆ ದೇಶಕ್ಕೆ ಭವಿಷ್ಯ ಇಲ್ಲ. ರೈತನ ಉಳಿಸಿ, ರೈತವನ್ನ ಗೌರವತೆಯನ್ನು ನುಡಿಸಿ, ಅವ್ನಿಗೆ ಏನು ಬೇಕೋ ಅವ್ನು ಸವಲತ್ತು ಕೊಡಿ. ಅವ್ನು ಹೊಲದಲ್ಲಿ ಅವ್ನು ಮಾಡ್ತಾನೆ, ನಿಮ್ಗೆಲ್ಲ ಅನ್ನ ಕೊಡ್ತಾನೆ. ಇಷ್ಟೇ ರೈತರಿಗೆ ನಾನು ಹೇಳ್ತಕ್ಕಂಥದ್ದು. ಪ್ರಕೃತಿಯ ಪರಮಾತ್ಮ, ಜಲವೇ ಜೀವಾತ್ಮ. ಸರ್, ನಂತರ ಇಷ್ಟೆಲ್ಲ ಹೋರಾಟಗಳು ಮಾಡ್ಕೊಂಡ್ ಬರ್ತಿದ್ದೀರಾ, ಈಗಲೂ ಕೂಡ ಸಾಕಷ್ಟು ಮುಂದಿನ ಒಂದು ಪ್ಲಾನಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೀರಾ. ಕೊನೆಯದಾಗಿ ನಮ್ಮ ಜನಕ್ಕೆ ಏನ್ ಹೇಳೋಕೆ ಇಷ್ಟಪಡ್ತೀವಿ, ಸಂದೇಶ ಕೊಡೋದಾದ್ರೆ? ನೋಡಿ, ನಮ್ಮ ಬಯಲುಸೀಮೆ ಅಂದ್ರೆ ನನಗೆ ತನು ಮನ ಧನ ಅರ್ಥಕ್ಕಂಥ ಕೇವಲ 50 ಜನ ಯುವಕರಿರ್ಬೋದು, ಮಾನಸಿಕ ಇಚ್ಛೆ ಇರ್ತಕ್ಕಂಥ 60 ವರ್ಷದವ್ರು ಇದ್ರೂ ಸರಿಯಾಗಿಲ್ಲ. ನನಗೆ 50 ಜನರ ಗುಂಪು ಸಿಕ್ಕಿದ್ರೆ ಈ ಬಯಲುಸೀಮೆಗೆ 250 TMC ಅಷ್ಟು ತರಲಿಕ್ಕೆ ನನ್ನ ಕಡೆ ಯೋಜನೆಗಳಿದ್ದಾವೆ, ಇಚ್ಛಾಶಕ್ತಿ ಇದೆ. ಯಾವ ಸರ್ಕಾರದಲ್ಲಿ ಮುಂದೆ ಕೂಡ ಆ ಯೋಜನೆಯನ್ನು ಪ್ರಿಪೇರ್ ಮಾಡಿ ಕೊಡಲಿಕ್ಕೆ ನನಗೆ ಶಕ್ತಿ ಇದೆ. ಈ ಬಯಲುಸೀಮೆಯಿಂದ ನನಗೆ 50 ಜನ ಸಿಗ್ತೀರಾ? ಬನ್ನಿ, ಪ್ರತಿಕ್ರಿಯೆ ಕೊಡಿ. ಕೇವಲ 5 ವರ್ಷದಲ್ಲಿ ನಮ್ಮ ಬಯಲುಸೀಮೆಗೆ ನೀರು ಬರ್ತಕ್ಕಂಥ ಎಲ್ಲ ಯೋಜನೆಗಳಿಂದ ನಮ್ಮಲ್ಲಿ ಕಾಸಿದೆ, ಈ ದೇಶದಲ್ಲಿ ನೀರಿದೆ. ಇಚ್ಛಾಶಕ್ತಿ ಹೊಂದಬೇಕು. ಬನ್ನಿ ಸ್ನೇಹಿತರೆ. ಇದು ವೀಕ್ಷಕರೇ, ಪರಿಸರವಾದಿ ಚೌಡಪ್ಪನವರ ಒಂದು ಮನದಾಳದ ಮಾತು. ಸರ್, ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಾ. ಅಂದ್ರೆ ಸಾಕಷ್ಟು ನೀರಾವರಿ ವಿಚಾರದಲ್ಲಿರ್ಬೋದು ಅಥವಾ ಯೋಜನೆ ವಿಚಾರದಲ್ಲಿ ಸಾಕಷ್ಟು ಅಗಾಧವಾದ ನಾಲೆಡ್ಜ್ ಇಟ್ಕೊಂಡು ಪಿನ್ ಟು ಪಿನ್ ಮಾಹಿತಿನ ನಮ್ಮ ವೀಕ್ಷಕರಿಗೆಲ್ಲ ತಿಳಿಸ್ಕೊಟ್ಟಿದ್ವಿ. ಈ ಒಂದು ಟೈಮ್ ಕೊಟ್ಟು ನಮ್ಮ ಜೊತೆ ಪಾಲ್ಗೊಳ್ಳೋದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನೀರು ಅಂತಕ್ಕಂಥದ್ದು ಭಗವದ್ಗೀತೆಯಿಂದ ದೊಡ್ಡದು. ನಾನು ಈಗ ಹೇಳಿರ್ತಕ್ಕಂಥದ್ದು ಒಂದೇ ಒಂದು ಪೂಜೆ, ಯಾರಿಗೂ ಆಸಕ್ತಿ ಇಲ್ಲ, ಸಮಯ ಇಲ್ಲ ಅಂತೇಳಿ ನನ್ನಲ್ಲಿ ಒಂದು ದಿವಸ ಮಾತಾಡೋಷ್ಟು ಯೋಜನೆಗಳಿದ್ದಾವೆ. ಬಟ್ ಇತಿಮಿತಿಯಾಗಿ ಮುಂದಿನ ಒಂದು ದಿನಗಳಲ್ಲಿ ಖಂಡಿತ ತರುವಂತ ಪ್ರಯತ್ನ ಮಾಡೋಣ ಸರ್. ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ತುಂಬಾ ಧನ್ಯವಾದಗಳು. ಅಟ್ಲೀಸ್ಟ್ ಈ ಕೂಗು ನಿಮ್ಮ ಮೂಲಕ ಒಂದಷ್ಟು ಜನಕ್ಕೆ ಹೋಗ್ಲಿ, ಚೈತನ್ಯವಂತರಾಗ್ಲಿ, ಮುಂದಿನ ಪೀಳಿಗೆಗಾಗಿ ನಾವೆಲ್ಲ ಕೆಲಸ ಮಾಡೋಣ. ನಿಮ್ಮೆಲ್ಲರೂ ಕೂಡ ನನ್ನ ಧನ್ಯವಾದಗಳು ಸರ್. ಇದು ವೀಕ್ಷಕರೇ, ಪರಿಸರವಾದಿ ಚೌಡಪ್ಪನವರ ಮನದಾಳದ ಮಾತು. ಸರ್ ಹೇಳ್ದಂಗೆ ಯಾರ್ಯಾರಿಗೆ ಇಚ್ಛಾಶಕ್ತಿ ಇದೆ, ಯಾರ್ಯಾರಿಗೆ ಈ ಒಂದು ಯೋಜನೆ ತರುವಂತದ್ದು ಒಂದು ಇಚ್ಛಾಶಕ್ತಿ ಇದೆ, ಅವರು ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ನ ಒಂದು ಭೇಟಿ ಮಾಡಿ ಅವರ ಯೋಜನೆಗೆ ಒಂದು ಪುಷ್ಟಿ ಕೊಡುವಂತ ಕೆಲಸ ಕೂಡ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.